ರಘು, ಇದೀಗ ಈ 2016ರ ಎಲೆಕ್ಷನ್ಗೆ ಅಥವಾ 16ರ ದಾಳಿ ಒಂದು ಕಡೆ ಬಂತು. ಈ ಬಾರಿ ಕೇರಳ IT ವಿಂಗ್ನವರು ಬಂದು ದಾಳಿ ಮಾಡಿಬಿಟ್ರು ಅಂತ ಒಂದು ಮಾಹಿತಿ ಇದೆ. ಒಂದು ಮಾಹಿತಿ ಇದೇ ಸರಿ, ಇದು ಅಂತಿಮ, ನನಗೆಲ್ಲ ಗೊತ್ತು, ನಾನು ಇಲ್ಲಿ ಮಾತಾಡ್ತಾ ಇಲ್ಲ, ಆ ತರಹದ ಒಂದಷ್ಟು ಮಾಹಿತಿ ಓಡಾಡ್ತಾ ಇರೋದು ಹೌದು. ಇದೇ ಯಾರು ರಾಯ್ ಅವರು ಅವರ ಸಹೋದರನಿಗೆ ಕರೆ ಮಾಡಿದಾಗ ನನಗೆ ಭಾಳ ಹೆರಾಸ್ಮೆಂಟ್ ಆಗ್ತಾ ಇದೆ, ಕೇರಳ ಕಡೆ ಐ ಟಿ ಅವರು ಬಂದು ಈ ಥರ ಹೆರಾಸ್ ಮಾಡ್ತಿದ್ದಾರೆ ಅಂತ ಹೇಳಿ ಇವ್ರು ಹೇಳ್ಕೊಂಡಿದ್ದಾರೆ ಅಂತ ಅವರ ಸಹೋದರ ಮಾತಾಡಿದ್ದು ನನಗೆ ಮುಂದೆ ಹೇಳಬಹುದು. ನನಗೆ ಇದು ಅವರಿಬ್ಬರು ಮಾತು ನಾನು ಕೇಳಿಸ್ಕೊಂಡೇ ಇಲ್ಲ. ಅವ್ರ ಸಹೋದರ ಬೈಟ್ ಇದೆ ನಮ್ಮದು, ಅದ್ರ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಕೇರಳ ಎಲೆಕ್ಷನ್ ಇದೆ, ಅಲ್ಲಿ ಕೆಲವು ಉದ್ಯಮಿಗಳು ಇವರು ಫಂಡ್ ಮಾಡಿಬಿಟ್ಟು ಕೆಲವು ರಾಜಕಾರಣಿಗಳಿಗೆ ಫಂಡ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಕೆರಳಿ ಕೆಂಡವಾದಂಥ ಕೇಂದ್ರ ಥ್ರೂ ಕೇರಳ IT ಇಲಾಖೆಯಿಂದ ಈ ಥರ ದಾಳಿ ಮಾಡಿಸಿದೆ ಅಂತ ಒಂದಿದೆ. ಅಲ್ಲ, ಆಕ್ಚುಲಿ ಅದನ್ನ ನಾವು ಕರೆಕ್ಟಾಗಿ ನರೇಷನ್ ಸೆಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಇವರು ಬಿಜೆಪಿಗೆ ಫಂಡ್ ಕೊಟ್ಟಿಲ್ಲ, ಅಲ್ಲಿ ಬೇರೆ ನಾನ್ ಬಿಜೆಪಿ ಲೀಡರ್ಸ್ಗಳಿಗೆ ದುಡ್ಡು ಕೊಡಬಾರ್ದು, ಬಿಜೆಪಿಗೆ ಫಂಡ್ ಕೊಡಬೇಕು ಅಂತ ಹೇಳಿ ಅವರು ಈ ಏನು IT ED ಇಕ್ಲದಲ್ಲಿ ಸಿಗಿಸ್ಕೊಳ್ತಾ ಇರೋದು. ಯಾಕೆ ಅಂತಂದ್ರೆ ತಾವು ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ ಸರಿಸುಮಾರು 41 ಕಂಪನಿಗಳು 2600 ಕೋಟಿ ಹಣವನ್ನ ಬಿಜೆಪಿಗೆ ಕೊಟ್ಟಿದ್ದಾವೆ. 2600 ಕೋಟಿ, ಅದು ಇದು ಸಣ್ಣದು ಮಾತ್ರ. ಬಟ್ ಇನ್ನೂ ದೊಡ್ಡದು ಆಲ್ ಟುಗೆದರ್ ಏನು ಬಿಜೆಪಿ ಏನು ಸಮೃದ್ಧವಾಗಿ 10,500 ಕೋಟಿ ತನ್ನ ಅಕೌಂಟ್ ಅಲ್ಲಿ ಇಟ್ಕೊಂಡು ಕೂತಿದೆ. ಅದೆಲ್ಲ ಈ ಎಲೆಕ್ಟ್ರೋಲ್ ಬಾಂಡ್ಸ್ ನಂತರ CBI ED ಎಷ್ಟು ಕಂಪನಿಗಳು, ನೀವು ಹಲ್ದಿಯಾ ಇಂದ ಹಿಡಿದು ಓಕೆ, ಸೊ DLF, ಪೆಸಿಫಿಕ್, ಈ ತರ ಸ್ಯಾಮ್ ಡಿಸ್ಟಿಲರೀಸ್, ಆ ಲಿಸ್ಟ್ ದೊಡ್ಡದೇ ಇದೆ. ಆ ಥರ 41 ಕಂಪ್ನಿಗಳಿಗೆ ED IT CBI ರೇಡ್ ಆದ ನಂತರ ಅವರು ಅದು ಬಿಜೆಪಿಗೆ ಫಂಡ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಮೂಲ ಉದ್ದೇಶ ಏನು ಅಂತಂದ್ರೆ ಈ ಉದ್ಯಮಿಗಳನ್ನ ಎದುರಿಸೋದೇನು ಅಂತಂದ್ರೆ ಒಂದು ಕಡೆ ನಾವು ಅವರು ನಾನ್ ಬಿಜೆಪಿಗೆ ಸಪೋರ್ಟ್, ಅಂದ್ರೆ ಬಿಜೆಪಿ ಸಪೋರ್ಟ್ ಮಾಡಬೇಕು, ನಾನ್ ಬಿಜೆಪಿ ಅವ್ರಿಗೆ ವಿರೋಧ ಪಕ್ಷದವ್ರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಒಂದು. ಎರಡನೇದು, ನೀವು ಫಂಡ್ ಕೊಡೋದಾದ್ರೆ ಬಿಜೆಪಿಗೆ ಮಾತ್ರ ಕೊಡಿ ಅಂತ ಹೇಳಿ ಈ ರೀತಿಯಾದಂತಹ ಒಂದು ಉದ್ಯಮಿಗಳನ್ನ ಬಿಜೆಪಿಗೆ ಬಂದ ಎಲ್ಲಾ ಎಲೆಕ್ಟ್ರೋಲ್ ಬಾಂಡ್ ಥ್ರೂ ಬಂದಂತ ಎಲ್ಲಾ ದುಡ್ಡು ಕೂಡ ಅಕ್ರಮ ಮತ್ತು ಅದು ಒಂಥರ ಬ್ಲಾಕ್ ಮೇಲ್ ಮಾಡಿರ್ತಕ್ಕಂಥ ಮನಿ. ನಾನು ಅಷ್ಟು ಹೇಳ್ತಲ್ಲ, ಅದು ಬಂದಿರೋದಲ್ಲ ಅಕ್ರಮನೇ, ಅದು ಬೇರೆ ವಿಚಾರ. ಒಂದು ಆಯ್ತು, ನಿಮಿಷ ಕೇಳಿಸ್ಕೋಬೇಕು. ಹೇಳಿ, ನಿಮ್ಮ ಪಾರ್ಟಿಗೆ ಇದೇ ಎಲೆಕ್ಟ್ರಾಲ್ ಬಾಂಡ್ ಥ್ರೂ 1 ಪೈಸಾ ಬಂದಿರೋದು ಡಿಕ್ಲೇರ್ ಮಾಡ್ಬಿಡಿ, ಕ್ಯಾಮರಾ ಮುಂದೆ ನೋಡಿ. ನೀವು ಹೇಳ್ತಾ ಇಲ್ಲ ನಾನು. ಮತ್ತೆ ನಿಮ್ಮ ಪಾರ್ಟಿಗೆ ಬಂದ್ಬಿಟ್ರೆ ಇಲ್ಲೀಗಲ್, ಬಿಜೆಪಿ ಬಂದ್ಬಿಟ್ರೆ ಇಲ್ಲೀಗಲ್ ಆಗ್ಬಿಡ್ತಾ. ಅದು ನೀವು ತಗೊಂಡಿದ್ದೀರಿ. ಈ ಕ್ವಶನ್ ಮಾಡಿದವರು ಬಲಗೈಯಲ್ಲಿ ಕಂಪ್ಲೇಂಟ್ ಬರೆಯೋದು, ಎಲೆಕ್ಟ್ರಲ್ ಬಾಂಡ್ ಅನ್ಯಾಯ ಅಂತ, ಎಡಗೈಯಲ್ಲಿ ಡೊನೇಷನ್ ತಗೊಳ್ಳೋದ ನೀವು? ಅದೆಲ್ಲ ಪ್ರಶ್ನೆ. ಇದ್ಯಾವ ತರ ಲೆಕ್ಕಾಚಾರ ನಿಮ್ದು? ನಾವು ಅವ್ರು ಯಾರು ಬಂದಿದ್ದಾರೆ ಅಂತ ರಿಲೀಸ್ ಮಾಡ್ತೀವಿ, ಬಿಜೆಪಿ ರಿಲೀಸ್ ಮಾಡಿದ್ದಾನೆ ಕೇಳ್ತಾ ಇರೋದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಲೀಸ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಒಳ್ಳೆ ಕಥೆ ಆಯ್ತು. ಅದರಲ್ಲಿ ಗೇಮಿಂಗ್ ಆಪ್ ಗಳು ಇದಾರೆ, ಅದರಲ್ಲಿ ಸುಪ್ರೀಂ ಕೋರ್ಟ್ ಹೌದು ಇದೆ, ಯಾವುದು ಹಲ್ದಿಯಾ ಗೇಮಿಂಗ್ ಎನರ್ಜಿ ಲಿಮಿಟೆಡ್, ಓಕೆ, ಫ್ಯೂಚರ್ ಗೇಮಿಂಗ್ ಅಂತ ಇದೆ. ಅವರೆಲ್ಲ ಸೇರ್ಕೊಂಡು ಅವ್ರು ಏನು ಅಂತ ಹೇಳಿದ್ರೆ, ಅವರು ಎಲೆಕ್ಟ್ರೋಲ್ ಬಾಂಡ್ಸ್ ಇದೆಯಲ್ಲ, ಆ ಎಲೆಕ್ಟ್ರೋಲ್ ಬಾಂಡ್ಸ್ ಲಿಸ್ಟ್ ಅನ್ನ ಸುಪ್ರೀಂ ಕೋರ್ಟ್ ಹೋದ್ಮೇಲೆ ಅವ್ರು ರಿಲೀಸ್ ಮಾಡಿರ್ತಕ್ಕಂಥದ್ದು. ನಾವೇನು ಕುಲ್ಲ ನಮ್ಮ ಅಕೌಂಟ್ ಅಲ್ಲಿ ಇದೆ, ನಮ್ಮ ಅಕೌಂಟ್ ಅಲ್ಲಿ ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಏನು ಕಾಂಗ್ರೆಸ್ ಅಕೌಂಟ್ ಅನ್ನ ಚುನಾವಣಾ ಸಂದರ್ಭದಲ್ಲಿ ಇದೇ ED IT ಲಾಕ್ ಮಾಡಿದ್ದಾರೆ, ಫ್ರೀಸ್ ಮಾಡಿದೆ. ಅದನ್ನ ಈಗಲೂ ಕೆಲವನ್ನ ರಿಲೀಸೇ ಮಾಡಿಲ್ಲ. ನಾವು ಅದನ್ನ ಅಂದ್ರೆ ಅಂತ ಅರ್ಥ, ನಮ್ಗೆ ಅದು ಅಕ್ಸೆಸ್ ಇಲ್ಲ ಅಂತ ಹೇಳಿ. ಪ್ರಾಕ್ಟಿಕಲಿ ಮಾತಾಡೋಣ ರಘು. ಈಗ ಉದ್ಯಮಿಗಳು, ಅದು ಯಾವುದೇ ಉದ್ಯಮಿ ಆಗಿರಲಿ, ನನಗಿರೋ ಮಾಹಿತಿ ಅವ್ರೇನು ಮಾಡ್ತಾರೆ, ಯಾವ ಪಕ್ಷದ ಕಂಟು ಕಟ್ಕೊಳ್ಳಲ್ಲ ಅಂತ. ನಮ್ಮ ಹಳ್ಳಿ ಕಡೆ ಅವ್ರು ಯಾರ್ದು ಕಂಟು ಕಟ್ಕೊಳ್ಳಲ್ಲ, ದ್ವೇಷ ಮಾಡ್ಕೊಳ್ಳಲ್ಲ, ಎದುರು ಹಾಕ್ಕೊಳ್ಳಲ್ಲ. ಉದ್ಯಮಿ ಇವತ್ತು ನೀವೇನು ಬೆಳಗ್ಗೆ ಎದ್ರೆ ಮಾತಾಡ್ತಿರಲ್ಲ ಅಂಬಾನಿ ಅದಾನಿ ಅಂತ ಹೇಳಿ, ನಾಳೆ ನಿಮ್ಮ ಪಾರ್ಟಿ ಬರಲಿ, ನಿಮ್ಮ ಪಾರ್ಟಿನ ಅವರಿಂದ ಫಂಡ್ ತಗೋತಾರೆ ಅಥವಾ ಅವ್ರ ಕಡೆಯಿಂದ ಯೋಜನೆ ಮಾಡಿಸ್ತೀರಿ ನೀವು. ಯಾವುದೇ ಉದ್ಯಮಿ ರೇಡ್ ಆದ್ಮೇಲೆ ದುಡ್ಡನ್ನು ಉದ್ಯಮಿ ಯಾವ ಸರ್ಕಾರವನ್ನು ಎದುರಾಕೊಂಡು ಬಿಸ್ನೆಸ್ ಮಾಡಕ್ ಆಗಲ್ಲ. ಅವರು ಮೊದಲು ಕೊಟ್ರೆ ಓಕೆ, ಡೊನೇಷನ್ ಕೊಡ್ತಾರ, ಅವರು ಡೊನೇಷನ್ ಎಲ್ಲರೂ ನಿಮ್ ಬಂದ್ರು ಕೊಡ್ತಾರ, ನಾವು ತಗೊಂಡಿದೀವಿ ನಾವು. ಪ್ರಶ್ನೆ ಇರೋದಲ್ಲ. ನೀವು ED IT ನಡೆದಿರ್ತಕ್ಕಂಥ ಜಸ್ಟ್ ಸ್ಯಾಂಪಲ್ ಅಷ್ಟೇ ಹೇಳ್ತಾ ಇರೋದು ನಿಮ್ಗೆ. 41 ಕಂಪನಿಗಳಿಗೆ ನಾವೇನು ಡೇಟಾ ಇದನ್ನ ಕೊಟ್ಟಿದ್ದೇವೆ, ರೇಡ್ ಆಗಿದೆ. ಆ ರೇಡ್ ಆದ ಮೇಲೆ ಅವರು ಅಮೌಂಟ್ ಅನ್ನ ಎಲೆಕ್ಟ್ರೋಲ್ ಬಾಂಡ್ಸ್ ಗೆ ಕೊಟ್ಟಿದ್ದಾರೆ. ಅದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ಹಾಗಿದ್ರೆ ನೀವು ಮೊದಲೇ ಕೊಡ್ಬೇಕಾಗಿತ್ತು. ನೀವು ಬಿಜೆಪಿ ಕೊಡೋದು ಏನು ಕಂಟಿನ್ಯೂಸ್ ಆಗಿ ನಡೀತಾ ಇತ್ತಲ್ಲ, ಹಲವಾರು ವರ್ಷ ಬಿಸ್ನೆಸ್ ಅಲ್ಲಿ ಇದ್ರಿ, ಆದ್ರೂ ನೀವು ಯಾಕೆ ಕೊಟ್ಟಿಲ್ಲ? ED ರೇಡ್ ಆದಂತ 6 ತಿಂಗಳು ನಂತರ ಕೊಟ್ಟಿದ್ದೀರಿ. ಮೂಲ ಉದ್ದೇಶ ನೀವು ಕೇರಳದಲ್ಲಿ ನಿಮ್ಮ ಅಪೋನೆಂಟ್ಸ್ ಸ್ಟ್ರಾಂಗ್ ಆಗಬಾರದು. ಅವರು ಸ್ಟ್ರಾಂಗ್ ಆಗೋದು ಹೇಗೆ ಅಂದ್ರೆ ಹಣದಿಂದ ಸ್ಟ್ರಾಂಗ್ ಆಗ್ತಾರೆ, ಅಥವಾ ರಾಯ್ ಅಂತ ಉದ್ಯಮಿಗಳು ಹಣ ಕೊಟ್ಟುಬಿಟ್ಟು ಅವ್ರು ಬಲಿಷ್ಠರಾಗ್ಬಿಡ್ತಾರೆ, ಎಲೆಕ್ಷನ್ ಗೆದ್ದು ಬಿಡ್ತಾರೆ. ಈ ತರದಲ್ಲಿ ಎಲೆಕ್ಷನ್ ನೀವು ಇಳಿತಾ ಇದ್ದೀರಾ ಇಲ್ಲಿ. ನೋಡಿ ಸರ್, ಈ ತರದ ಎಲೆಕ್ಷನ್ ಮಾಡಬೇಕಾಗಿದೆ ಬಿಜೆಪಿ ಅವರು. ಸ್ಪೆಕ್ಯುಲೇಷನ್ಸ್ಗೆಲ್ಲ ಉತ್ತರ ಕೊಡ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಸರಿಯಲ್ಲ. ಈಗ ಆ ರೀತಿ ಆಗಿದ್ರೆ CJ ರಾಯ್ ಪತ್ರನೋ ಮತ್ತೊಂದು ಏನೋ ಒಂದು ಎವಿಡೆನ್ಸ್ ರೀತಿಯಲ್ಲಿ ಆಗ್ತಿತ್ತು. ಈಗ ಆ ರೀತಿಯ ಯಾವ ಮಾಹಿತಿ ಕೂಡ ಸಿಗದೆ ಇರತಕ್ಕಂಥದ್ದು. ಈಗ ಒಂದು ಲೆಟ್ಸ್ ಬಿ ವೆರಿ ಪ್ರಾಕ್ಟಿಕಲ್ ಸರ್, ಯಾವುದೇ IT ಅವ್ರು ಡಿಸ್ಟರ್ಬ್ ಮಾಡಿಲ್ಲ ನಿಮ್ಗೆ.
ನೋಡಿ ಸರ್, ಸ್ಪೆಕ್ಯುಲೇಷನ್ಸ್ಗೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. Okay. ಮತ್ತೆ ಸಿಜರ್ ಅವ್ರನ್ನ ಅವರ ಮನೆ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಆ ರೀತಿ ಯಾವ ಎವಿಡೆನ್ಸ್ ಕೂಡ ಸಿಕ್ಕಿಲ್ಲ. ಈಗ ಆ ರೀತಿ ಯಾವುದೇ ಅಧಿಕಾರಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲ ಅವಕಾಶಗಳಿದೆ ಕಾನೂನು ಪ್ರಕಾರ ಹೋಗ್ಲಿಕ್ಕೆ. ಮೊನ್ನೆ ಗೋವಿಂದರಾಜ್ ಎನ್ನುವಂತ ಇನ್ಸ್ಪೆಕ್ಟರ್ ಹರಾಜ್ ಮಾಡ್ದು ಅನ್ನೋ ಕಾರಣಕ್ಕೆ ಲೋಕಾಯುಕ್ತ ಸಿಕ್ಕಾಕೊಂಡ ಆಫೀಸರು. ಆ ರೀತಿ ಅವಕಾಶ ಸಿಜರ್ ಅಂತ ದೊಡ್ಡ ಉದ್ಯಮಕ್ಕೆ ಖಂಡಿತವಾಗ್ಲೂ ಇತ್ತು. ಗೊತ್ತಿಲ್ಲ ಅವ್ರು ಯಾಕೆ ಈ ರೀತಿಯ ನಿರ್ಣಯ ತಗೊಂಡ್ರು ಅಂತ. ಈಗ ನಾನು ಹೇಳ್ತಕ್ಕಂಥದ್ದು, ಸುಮ್ನೆ ನೀವು ಸಾಂವಿಧಾನಿಕ ಸಂಸ್ಥೆಗಳನ್ನ ತಗೊಬಂದು ಬಿಜೆಪಿ ಜೋಡಿಸ್ತಕ್ಕಂಥದ್ದು, ಬಿಜೆಪಿ ಕಾರಣ ಅಂತ ಹೇಳ್ತಕ್ಕಂಥದ್ದು, ನಿಮ್ಮ ಹತ್ರ ಯಾವುದೇ ರೀತಿಯ ಅದೇನ್ ಗೊತ್ತಾ ಉತ್ಕರ್ಷ್